ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಬ್ಲಾಗ್. ಫ್ರೆಂಡ್ಸ್, ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ಕೊಡಗೇಲಿ ಗೇಟಲ್ಲಿರುವ ಗುಂಡಾಂಜನೇಯ ದೇವ್ರ ಟೆಂಪಲ್ಗೆ ನಾನು ನನ್ನ ಮಗ ಇಬ್ಬರು ಹೋಗಿದ್ವಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಎಂಟ್ರೆನ್ಸಿಂದ ಹಿಡಿದು ದೇವ್ರ ದರ್ಶನ ಮಾಡೋವರೆಗೂ ಸಖತ್ತಾಗಿತ್ತು, ಸೂಪರಾಗಿತ್ತು. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲನೂ ಅಷ್ಟೇ. ನೋಡ್ಕೊಂಬನ್ನಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದೆ ಸಂಜೆ ಒಂದು 7 ಗಂಟೆ ಆಗಿತ್ತು ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗಿದ್ದು. ಅವಾಗಲೇ ಎಷ್ಟು ಕಿವಿತ್ತು ಗೊತ್ತಾ ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ತುಂಬಾ ಜನ. ದೂರದಿಂದ ವಿಡಿಯೋ ಮಾಡಿಕೊಂಡೆ, ಮತ್ತೆ ಹತ್ರ ಹೋದ್ಮೇಲೆ ವಿಡಿಯೋ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ, ಮೇಲೆ ತೆಂಗಿನಕಾಯಿ, ಮುಲ್ಲಂಗಿ, ಟೊಮೆಟೊ, ಬದನೆಕಾಯಿ, ಮತ್ತು ಏನದು ಜೋಳ, ಆರೆಂಜು, ಹೂಕೋಸು, ಬ್ಲ್ಯಾಕ್ ಬದನೆಕಾಯಿ, ತುಂಬ ಚೆನ್ನಾಗಿ ಎಲ್ಲದರಿಂದನೂ ಡಿಸೈನ್ ಮಾಡಿದರು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡೋಕ್ಕೆ 2 ಕಣ್ಣು ಸಾಲದಾಗಿತ್ತು. ತುಂಬ ಜನ ವಿಡಿಯೋ ಮಾಡ್ಕೋತಿದ್ರು. ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ತುಂಬ ಜನ ಕಿವಿತ್ತು. ನನ್ನ ಮಗ ಅಂತ, ಮಮ್ಮಿ ಒಂದು ಆರೆಂಜ್ ಕಿತ್ಕೊ ಅಂತ ಹೇಳ್ತಿದ್ದ. ಇಲ್ಲ ಮಗನೇ ಬೇಡ ಅಂತೇಳಿ ಕರ್ಕೊಂಬಂದೆ. ಅಷ್ಟು ಚೆನ್ನಾಗಿತ್ತು. ಅದನ್ನು ಹಾಳು ಮಾಡೋದು ಬೇಡ ಅಂತೇಳಿ. ನೋಡಿ ಪಾಪ್ಕಾರ್ನ್ ಜೋಳನೂ ಇತ್ತು, ಹೂಕೋಸು, ಮತ್ತು ಬಾಳೆಹಣ್ಣಿನ ದಿಂಡಲ್ಲಿ ಮಾಡಿರ್ತಾರಲ್ವ ಅದು ಸಖತ್ತಾಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಆ ಜನದಲ್ಲಿ ಹೋಗಿ ನಾವು ದೇವ್ರ ದರ್ಶನ ಮಾಡ್ಕೊಂಡು, ದೇವ್ರ ದರ್ಶನ ಅಂತೂ ಚೆನ್ನಾಗಾಯಿತು. ಚೆನ್ನಾಗಿ ಅಂದರೆ ಫೋಟೋ ತೆಗಿಯೋಕ್ಕೂ ಅಲ್ಲಿ ಜಾಗ ಮಾಡಿದರು. ಬೇಗ ತಗೊಂಡು ಹೋಗಿ ಅಮ್ಮ ಅಂತೇಳಿ. ತುಂಬ ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೋಡಿ ಲಾಸ್ಟಿಗೆ ಯಜಮಾನ್ರು ಆಚೆ ಬಂದು ಪಾಪ್ಕಾರ್ನ್ ತಿಂದು ಮನೆಗೆ ಬಂದ್ವಿ ಫ್ರೆಂಡ್ಸ್. ಥ್ಯಾಂಕ್ ಯು.